ಹರಿ ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಶುಕ್ರವಾರ ಮನೆಯಲ್ಲಿ ಈ ಒಂದು ಲಕ್ಷ್ಮೀ ದೀಪ ಹಚ್ಚಿಡಿ. ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಿಸುವ ಪದ್ಧತಿ ಇದೆ. ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೀಪವೆಂದರೆ ತುಂಬಾನೇ ಪ್ರಿಯ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ ಲಕ್ಷ್ಮೀ ದೀಪವನ್ನು ಬೆಳಗಿಸುವುದು ಹೇಗೆ, ಮನೆಯಲ್ಲಿ ದೀಪವನ್ನು ಹಚ್ಚಿಡುವುದರ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಲಕ್ಷ್ಮೀ ದೀಪದ ಪ್ರಯೋಜನಗಳು ಏನು, ಶುಕ್ರವಾರ ಯಾವ ದೀಪವನ್ನು ಹಚ್ಚಿಡಬೇಕು, ಶುಕ್ರವಾರದ ಲಕ್ಷ್ಮೀ ಪೂಜೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಯ ಮುಂದೆ ದೀಪಗಳನ್ನು ಬೆಳಗಿಸಬೇಕಾಗುತ್ತದೆ. ಕೆಲವೊಂದು ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಬೆಳ್ಳಿಯ ದೀಪದಲ್ಲಿ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಟರೆ, ಇನ್ನು ಕೆಲವೊಂದು ಮನೆಗಳಲ್ಲಿ ಸಾಮಾನ್ಯ ಎಣ್ಣೆಯ ದೀಪವನ್ನೇ ಬೆಳಗಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ದೀಪವನ್ನು ಬೆಳಗಿಸುವುದರಿಂದ ನಾವು ವಿವಿಧ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೇವೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದೀಪಗಳಲ್ಲಿ ಲಕ್ಷ್ಮೀ ದೀಪ ಕೂಡ ಒಂದು. ಈ ಲಕ್ಷ್ಮೀ ದೀಪವನ್ನು ಬೆಳಗಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತದೆ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಾಗುತ್ತದೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೀಪವನ್ನು ಬೆಳಗಿಸುವುದು ಉತ್ತಮ. ಶುಕ್ರವಾರ ಮನೆಯ ದೇವರ ಕೊನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಲಕ್ಷ್ಮೀ ದೀಪವನ್ನು ಬೆಳಗಿಸುವುದು ಹೇಗೆ ಎಂಬುದರ ಕುರಿತು ಮಾಹಿತಿ ಹೀಗಿದೆ. ಲಕ್ಷ್ಮೀ ದೀಪ ಬೆಳಗಿಸಲು ಬೇಕಾಗುವ ಸಾಮಗ್ರಿಗಳು: 2 ಚಿಕ್ಕ ಮಣ್ಣಿನ ದೀಪ, 1 ದೊಡ್ಡ ಮಣ್ಣಿನ ದೀಪ, ಎಳ್ಳೆಣ್ಣೆ, ದೀಪದ ಬತ್ತಿ, 1 ಪಾಕೆಟ್ ಅಥವಾ ದೀಪಕ್ಕೆ ಹಿಡಿಯುವಷ್ಟು ಕಲ್ಲುಪ್ಪು. ಈ ಉಪ್ಪನ್ನು ಅಡುಗೆಗೆ ಬಳಸಬಾರದು, ಇದು ಗಮನದಲ್ಲಿ ಇಟ್ಟುಕೊಳ್ಳಿ. ಗಂಧ ಅರಿಶಿನ ಅಥವಾ ಕುಂಕುಮ ಅರಿಶಿನ ಪೂಜೆ ತಟ್ಟೆ, 3 ಅಥವಾ 5 ಸಿಪ್ಪೆ ಸಹಿತವಿರುವ ಏಲಕ್ಕಿ ಹೂವುಗಳು. ಈ ದೀಪ ಲಕ್ಷ್ಮೀ ದೀಪ ಬೆಳಗಿಸಲು ಬೇಕಾಗುವ ಸಾಮಗ್ರಿಗಳು ಇವಾಗ ನೋಡಿದೀವಲ್ವಾ. 2ನೇದು, ಶುಕ್ರವಾರ ಲಕ್ಷ್ಮೀ ದೀಪವನ್ನು ಹಚ್ಚಿಡುವುದು ಹೇಗೆ ಅಂದರೆ, ಮೊದಲು 1 ದೊಡ್ಡ ಹಾಗೂ 2 ಚಿಕ್ಕ ಮಣ್ಣಿನ ದೀಪದ ಹಾಗೂ ಪೂಜೆಯ ತಟ್ಟೆ ಸುತ್ತಲೂ ಶ್ರೀಗಂಧ ಮತ್ತು ಅರಿಶಿನ ಅಥವಾ ಕುಂಕುಮ ಮತ್ತು ಅರಿಶಿನವನ್ನು ಹಚ್ಚಿರಿ. ಬಳಿಕ ಪೂಜೆ ತಟ್ಟೆಯ ಮೇಲೆ ಮೊದಲು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ 1 ಚಿಕ್ಕ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪದಕ್ಕೆ 3 ರಿಂದ 5 ಸಿಪ್ಪೆ ಇರುವ ಏಲಕ್ಕಿಯನ್ನು ಹಾಕಿರಿ. ಏಲಕ್ಕಿ ಹಾಕಿರುವ ದೀಪದ ಮೇಲೆ 3ನೇ ಚಿಕ್ಕ ದೀಪವನ್ನು ಇಡಿ. ಕೊನೆಯದಾಗಿಟ್ಟ ಚಿಕ್ಕ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಒಂದೇ ಬತ್ತಿಯನ್ನಾಗಿ ಮಾಡಿಕೊಂಡು ದೀಪದಲ್ಲಿ ಇಡಿ. ದೀಪಗಳನ್ನಿಟ್ಟ ಪೂಜೆ ತಟ್ಟೆಯ ಸುತ್ತಲೂ ಹೂಗಳನ್ನು ಹಾಕಿ ಅಲಂಕರಿಸಿ ದೀಪವನ್ನು ಬೆಳಗಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಿ. ದೀಪದ ಮುಖ ಅಂದರೆ ದೀಪದ ಬತ್ತಿಯನ್ನಿಟ್ಟಿರುವ ಭಾಗವು ಉತ್ತರ ದಿಕ್ಕಿಗೆ ಇರಬೇಕು. ಈ ದೀಪವನ್ನು ಪ್ರತಿ ಶುಕ್ರವಾರ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ 4:15 ರಿಂದ 5:00 ಒಳಗಡೆ ಅಥವಾ ಮುಸ್ಸಂಜೆ ಸಮಯದಲ್ಲಿ ಹಚ್ಚಿಡಬೇಕು. ದೀಪ ಉರಿದು ಹೋದ ನಂತರ ಅದರಲ್ಲಿರುವ ಉಪ್ಪನ್ನು ತೆಗೆದು ನೀರಲ್ಲಿ ಕರಗಿಸಿ ಗಿಡದ ಬುಡಕ್ಕೆ ಹಾಕಬೇಕು. ಈ ದೀಪಕ್ಕೆ ಹಾಕಿರುವ ಉಪ್ಪನ್ನು ನಿಮ್ಮ ಕೈಯಿಂದ ಮುಟ್ಟಬೇಡಿ. ಈ ದೀಪಕ್ಕೆ ಹಾಕಿರುವ ಉಪ್ಪನ್ನು ನಿಮ್ಮ ಕೈಯಿಂದ ಮುಟ್ಟಬೇಡಿ. ಪ್ರತಿ ಶುಕ್ರವಾರ ಮುಂಜಾನೆ ಅಥವಾ ಸಂಜೆ ಈ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕತೆಯು ನಾಶವಾಗುತ್ತದೆ, ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ. ಇದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕಾಪಾಡುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.